ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದರೆ, ಮುಂಬೈಲಿ ಮುಂಬಾದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಯಾವ ಥರ ಹೋಗಿದ್ವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂಬೈಯಲ್ಲಿ ಲೋಕಲ್ ಟ್ರೈನ್ ನಾವು ಮೇಲೆ ಡಿಪೆಂಡ್ ಆದರೆ ನಾವು ಭಾಳಷ್ಟು ಪ್ಲೇಸಸ್ ತಿರುಗ್ಬೋದು. ಸೊ ಲೋಕಲ್ ಟ್ರೈನ್ ಬಂದುಬಿಟ್ಟು 6ರಿಂದ 9 ಭಾಳ ಪೀಕ್ ಅವರ್ಸ್ ಆಗಿರೋದ್ರಿಂದ ಆವಾಗ ನಮಗೆ ರಶ್ ಜಾಸ್ತಿ ಇರುತ್ತೆ. ನಾವು 10 ಗಂಟೆ ಮೇಲೆ ಲೋಕಲ್ ಟ್ರೈನಲ್ಲಿ ಅಡ್ಡಾಡ್ಬೋದು ಫ್ರೀಯಾಗಿ. ಸೊ ಇಲ್ಲಿ ಜನಗಳ ಹತ್ರ ಕಮ್ಯುನಿಕೇಷನ್ ಮಾಡಿಕೊಂಡ್ರೆ ಅವರೇ ಹೇಳ್ತಾರೆ ನೀವು ಯಾವ ಟ್ರೈನಲ್ಲಿ ಹತ್ಕೋಬೇಕು ಸರ್, ಎಲ್ಲಿ ಇಳಿಬೇಕು ಅಂತೇಳಿ. ಸೊ ಹಂಗಾಗಿ ನಾವು ಏನು ಮಾಡಿದ್ವಿ, ಇಲ್ಲಿ CST ಬಂದು ಇಳಿದ್ವಿ. CST ಬಂದುಬಿಟ್ಟು ಛತ್ರಪತಿ ಶಿವಾಜಿ ಟರ್ಮಿನಸ್. ಇದು ಭಾಳ ಹಳೇ ರೈಲ್ವೆ ನಿಲ್ದಾಣನ. ಸೊ ಇದು ಮುಂಬೈನ ಮೇಯ್ನ್ ರೈಲ್ವೆ ನಿಲ್ದಾಣ. ಸೊ ಇದ್ರ ಮುಖಾಂತರ ನಾವು ಸ್ವಲ್ಪ ಹೊರಗೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಈ ಏರಿಯಾದಲ್ಲಿ ಭಾಳಷ್ಟು ಹಳೆ ಕಾಲೇಜುಗಳಿದ್ದಾವೆ. ಸೊ ಹಳೆ ಕಾಲೇಜುಗಳಂದರೆ ಯಾವ ಥರ ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿರ್ತಕ್ಕಂಥ ಹಳೆ ಕಾಲೇಜುಗಳು ಇಲ್ಲಿ ಇದ್ದಾವೆ. ಆವಾಗ ಶುರುವಾಗಿರ್ತಕ್ಕಂಥ ಕಾಲೇಜುಗಳು ಇಲ್ಲಿದ್ದಾವೆ. ಸೊ ಈಗ ನೋಡಿ, ಇದು ಟೂರಿಸಂ ಕಾಲೇಜು, ಅಂಜುಮಾನ್ ಇಸ್ಲಾಂ ಕಾಲೇಜ್ ಅಂತೇಳಿ. ಸೊ ಇದೇ ಥರ ಹಿಂಗೆ ನಾವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ವಿ. ಈಗ ಬಂದುಬಿಟ್ಟು ಇಲ್ಲಿ ಕ್ರಾಫೋರ್ಡ್ ಮಾರ್ಕೆಟ್ಗೆ ಅಂತ ಬಂದಿದ್ವಿ. ಕ್ರಾಫೋರ್ಡ್ ಮಾರ್ಕೆಟ್ ಬಂದುಬಿಟ್ಟು ಮಹಾತ್ಮ ಜ್ಯೋತಿಬಾ ಫುಲೆ ಮಾರ್ಕೆಟ್ ಹೇಳಿ ಅಂತಾರೆ. ಸೊ ಇದು ಏನು ಸಿಗುತ್ತೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಂದ ನಾವು ಜಾಮಾ ಮಸೀದಿಗೆ ಬಂದಿವಿ. ಜಾಮಾ ಮಸೀದಿಯಿಂದ ಈಗ ನಾವು ಮುಂಬಾದೇವಿ ಆಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಹತ್ರದಲ್ಲೇ ಮುಂಬಾದೇವಿ ಆಲಯ ಇದೆ. ಸೊ ಈಗ ನೋಡ್ತಿದ್ರಲ್ಲ, ಈಗ ನಾವು ಮುಂಬಾದೇವಿ ಆಲಯದ ಹತ್ರ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ರಶ್ ಆಗಿರುತ್ತೆ. ಇದು ಓಲ್ಡ್ ಮಾರ್ಕೆಟ್ ಏರಿಯಾದಲ್ಲಿ ಇದೆ. ಇದು ಮುಂಬೈನ ಪ್ರಾಥಮಿಕ ದೇವಿ ಆಲಯ ಅಂತೇಳಿ ಸದಾ ಕರೀತಾರೆ. ಮುಂಬೈ ಸಿಟಿಗೆ ಮುಂಬೈ ಅಂತ ಹೆಸರು ಬಂದಿರೋದೇ ಮುಂಬಾದೇವಿಯಿಂದ ಅಂತೇಳಿ ಹೇಳ್ತಾರೆ. 18ನೇ ಶತಮಾನದಲ್ಲಿ ಪುನರ್ನಿರ್ಮಿಸಲಾದ ಈ ಪ್ರಾಚೀನ ದೇವಾಲಯವು ಬೆಳ್ಳಿ ಕಿರೀಟ ಮತ್ತು ಚಿನ್ನದ ಹಾರವನ್ನು ಹೊಂದಿರುವ ಆಭರಣದ ವಿಗ್ರಹವನ್ನು ಹೊಂದಿದೆ. ಇದು ಸಾಂಸ್ಕೃತಿಕವಾಗಿ ಶ್ರೀಮಂತ ಜನದಟ್ಟಣೆಯ ಮಾರುಕಟ್ಟೆ ವ್ಯವಸ್ಥೆಗೆ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. 1675ರ ಸುಮಾರಿಗೆ ಬೋರಿ ಬಂದರ್ನಲ್ಲಿ ನಿರ್ಮಿಸಲಾದ ಮೊದಲ ದೇವಾಲಯ ನಂತರ 1737ರಲ್ಲಿ ನಾಶವಾಯಿತು ಮತ್ತು ಅದರ ಪ್ರಸ್ತುತ ಸ್ಥಳದಲ್ಲೇ ಪುನರ್ನಿರ್ಮಿಸಲಾಯಿತು.